ದಾವಣಗೆರೆಯ ಲಯನ್ಸ್ ಕ್ಲಬ್ ವತಿಯಿಂದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮವನ್ನು ಜುಲೈ 26ರಂದು ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಸಲಹೆಗಾರ ಶಿವಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವರಾಜ ಅರಸು ಬಡಾವಣೆಯ ಲಯನ್ಸ್ ಭವನದಲ್ಲಿ ಜುಲೈ 26ರಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಲಯನ್ಸ್ ಕ್ಲಬ್ನ ಪ್ರಥಮ ಮಹಿಳೆ ಮಂಜುಳಾ ಮಹಾಂತೇಶ್ ವಿ ಒಣರೊಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮಾಜಿ ಜಿಲ್ಲಾ ಗವರ್ನರ್ ಎಂಕೆ ಭಟ್ ಅವರು ಪ್ರತಿಷ್ಠಾಪನಾ ಅಧಿಕಾರಿಯಾಗಿ ಭಾಗವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಹಾಗೂ ಲಯನ್ಸ್ ಜಿಲ್ಲಾ ಗವರ್ನರ್ ಆರ್ಜಿ ಶ್ರೀನಿವಾಸ್ ಮೂರ್ತಿ ಉಪಸ್ಥಿತರಿರಲಿದ್ದಾರೆ ಎಂದರು. ಲಯನ್ಸ್ನ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಬಿಎಸ್ ನಾಗಪ್ರಕಾಶ್ ಅವರು ನೂತನ ಅಧ್ಯಕ್ಷ ಮಹಾಂತೇಶ್ ವಿ ಒಣರೊಟ್ಟಿ ಹಾಗೂ ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಎಂದ ಅವರು, ನಿಕಟಪೂರ್ವ ಅಧ್ಯಕ್ಷ ಲಯನ್ ಎನ್ಸಿ ಬಸವರಾಜ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಎಸ್ ಶಿವಮೂರ್ತಿ, ಎಸ್ ವೆಂಕಟಾಚಲಂ, ನೀಲಿ ಉಮೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್, ಭೀಮಾನಂದ್ ಹಾಗೂ ರಮೇಶ್ ಉಪಸ್ಥಿತರಿದ್ದರು. 2026-27ಕ್ಕೆ ಪ್ರತಿ ವರ್ಷವೂ ಒಂದು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿನ ನಾವು ಹೊಸದು ಮಾಡ್ತೀವಿ. ಸೊ 26-27ಕ್ಕೆ ನೂತನ ಅಧ್ಯಕ್ಷರಾಗಿ ತಮ್ಮೆಲ್ಲ ತಿಳಿದರಾಗಿ ತಮಗೆ ಪರಿಚಯಂತಹ ಮಹಾಂತೇಶ್ ಒಣರೊಟ್ಟಿಯವರು ಅಧ್ಯಕ್ಷರಾಗಿ ಅವತ್ತು 26-27ಕ್ಕೆ ಇದೇ ತಿಂಗಳು ನಾಳೆ ನೀವೇನು 26ನೇ ತಾರೀಕು ಭಾನುವಾರ ಸಂಜೆ 8 ಗಂಟೆಗೆ ದಾವಣಗೆರೆ ಲಯನ್ಸ್ ಕ್ಲಬ್ಬಲ್ಲಿ ಪ್ರತಿಷ್ಠಾಪನಾ ಸಮಾರಂಭ ಮತ್ತು ನೂತನ ಪದಾಧಿಕಾರಿಗಳ ಪ್ರತಿಷ್ಠಾಪನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕ್ಷೇತ್ರದ ಶ್ರೀ ಸಮರ್ಥ ಅವರು ಆಗಮಿಸ್ತಿದ್ದಾರೆ. ಪ್ರತಿಷ್ಠಾಪನಾ ಅಧಿಕಾರಿಯಾಗಿ MK ಭಟ್ ಅವರು ಮತ್ತು ಇನ್ನು ಉಳಿದಂತೆ ನಮ್ಮ ಜಿಲ್ಲೆಯ ಗವರ್ನರ್ ಆದಂಥ ಆರ್ಜಿ ಶ್ರೀನಿವಾಸ ಮೂರ್ತಿ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ನಾಗಪ್ರಕಾಶ್ ಮತ್ತು ಎಲ್ಲ ಸದಸ್ಯರು ಒಳಗೊಂಡಂಥ ಪ್ರತಿಷ್ಠಾಪನಾ ಸಮಾರಂಭ ನಡೀತಾ ಇದೆ. ಇವತ್ತು ಆ್ಯಸ್ ಯೂಶುವಲ್ ಆಗಿ ಮೊದಲೆಲ್ಲ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ, ಪತ್ರಿಕಾಗೋಷ್ಠಿನ ಕರೆದಿರಲಿಲ್ಲ. ನಾವು ಫೋಟೋಸ್ ಕೊಡ್ತಾಯಿದ್ವಿ, ಮುಂದಿನ ಸಾಲಿಗೆ ಯಾರು ಅಧ್ಯಕ್ಷರು ಅಂತ ತಾವು ಹೇಳ್ತಾ ಇದ್ರಿ, ಇದು ನಡೀತಾ ಇತ್ತು. ಈ ಸರಿ ಒಂದು ಅಧ್ಯಕ್ಷರು ಮಹಾಂತೇಶ್ ಒಣರೊಟ್ಟಿ ಅವರು ವೃತ್ತಿನಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನ್ ಏಜೆಂಟ್ ಅವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿ ಬಂದಂಥ ಲಾಭದಲ್ಲಿ ಅವ್ರು ಗಳಿಸಿದಂಥ ಹಣದಲ್ಲಿ ಸ್ವಲ್ಪನಾದರೂ ಭಾಗನ ನಾನು ಸಮಾಜಕ್ಕೋಸ್ಕರ ಇಡಬೇಕು ಅಂತ ಹೇಳಿ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಅಂಥ ಒಬ್ಬ ವಿಶೇಷವಾದಂಥ ಮತ್ತು ಸರಳತೆ ಇರತಕ್ಕಂಥ ವ್ಯಕ್ತಿ ಮಹಾಂತೇಶ್ ಒಣರೊಟ್ಟಿಯವರು ಅಧ್ಯಕ್ಷರಾಗಿ 1 ವರ್ಷ ಅವಧಿನ ತನ್ನ ತಂಡದೊಂದಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರ ಪತ್ರಿಕೆಗೋಷ್ಠಿ ಅವರೇ ಮಾಡಬೇಕಾಗಿತ್ತು ಅಧ್ಯಕ್ಷರು. ಅವರು ಅದಕ್ಕೆ ಬರಲಿಕ್ಕೆ ಒಪ್ಪಲಿಲ್ಲ. ಯಾಕೆ ಅಂತಂದರೆ, ನಾನು ಮಾತುಗಳನ್ನು ಆಡೋದು ಮುಖ್ಯವಲ್ಲ, ನಾನು ಮಾಡಿದಂಥ ಕೆಲಸಗಳು ಮಾತಾಡಬೇಕು. ಹಾಗಾಗಿ ಆ ಒಂದು ಜವಾಬ್ದಾರಿನ ನೀವು ತಗೊಳ್ಳಿ ಅಂತ ಹೇಳಿ ನನಗೆ ಆ ಜವಾಬ್ದಾರಿನ ಕೊಟ್ಟು ಇವತ್ತೊಂದು ಪತ್ರಿಕೆಗೋಷ್ಠಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವರ 1 ವರ್ಷದ ಅವಧಿ ಮಾತ್ರ. ಈ 1 ವರ್ಷದ ಅವಧಿಯಲ್ಲಿ ಏನಾದರೂ ಸಮಾಜಕ್ಕೆ ಸೇವೆನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಸಮಾಜ ಸೇವೆಗಳು, ವನ ಮಹೋತ್ಸವ, ಸಸಿಗಳನ್ನು ನೆಡುವುದು, ಹಸಿರೀಕರಣ ಮಾಡುವುದು ಒಂದು, ಜೊತೆಗೆ ಹಸಿದವರಿಗೆ ಹಸಿವು ನಿವಾರಣೆ ಅಂತ ಹೇಳಿ ಊಟವನ್ನು ಕೊಡ್ತಕ್ಕಂಥದ್ದು. ಯಾರಿಗೆ ಹಸಿವಿನ ವಾತಾವರಣ ಇರುತ್ತೋ ಅಲ್ಲಿ ಗುರುತಿಸಿ ಯಾರು ದುಡ್ಡು ಇರ್ತಕ್ಕಂಥವ್ರ ಹತ್ರ ದುಡ್ಡು ಇಸ್ಕೊಂಡು ಅವರಿಗೆ ಒಂದು ಊಟವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವೂ ವಾರಕ್ಕೆ ಒಂದು ಕಾರ್ಯಕ್ರಮ ಅದು ನಡೆಯುತ್ತೆ. ಸುಮಾರು 100-150-200 ಜನಕ್ಕೆ ಹಸಿದವರಿಗೆ ಊಟವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಮತ್ತು ಬಡ ಮಕ್ಕಳಿಗೆ ಗುರುತಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ಮಕ್ಕಳು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಏನು ವಿದ್ಯಾಭ್ಯಾಸದಲ್ಲಿದ್ದಾರೆ ಅಂಥವರಿಗೆ ನೋಟ್ ಬುಕ್ಗಳನ್ನು, ಬಟ್ಟೆಗಳನ್ನು ಮತ್ತು ಪುಸ್ತಕ ಸಾಮಗ್ರಿಗಳನ್ನು ಅವಶ್ಯಕತೆ ಇದ್ದರೆ ಅವರಿಗೆ ಫೀಸು ಸಮೇತ. ಈ ಕೆಲವರು ಬಡವ್ರ ಮಕ್ಕಳು, ಎಸ್ಪೆಷಲಿ ಆ ಕಡೆ ಹಳೆ ಊರಲ್ಲಿ ಬಡವ್ರ ಮಕ್ಕಳು ಸ್ವಲ್ಪ ಹುಡುಗರು ದೊಡ್ಡವರಾದ ತಕ್ಷಣ ವಿದ್ಯಾಭ್ಯಾಸ ಬಿಡಿಸಿ ದುಡಿಮೆಗೆ ಹಚ್ತಾರೆ. ಸೊ ಅಂಥವ್ರನ್ನ ಗುರುತಿಸಿ ಅವ್ರ ಫೀಸನ್ನು, ಅವ್ರ ಬಟ್ಟೆಯನ್ನು ಕೊಟ್ಟು ಮತ್ತೆ ಶಾಲೆಗೆ ತಂದು ಅವ್ರ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಅವರ ವರ್ಷದ ಅವಧಿಯಲ್ಲಿ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಆರೋಗ್ಯ ಭಾಗ್ಯ ಅನ್ನೋ ಹಾಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸೋದು. ಎಲ್ಲಿ ನೀರಿನ ಕೊರತೆ ಇರುತ್ತೆ, ಯಾಕಂದರೆ ಆರೋಗ್ಯಕ್ಕೆ ಮುಖ್ಯವಾದ್ದು ಅಂದರೆ ನೀರು, ಆಹಾರಕ್ಕಿಂತ ಮುಖ್ಯವಾದ್ದು ನೀರು. ಸೊ ನೀರು ಇವತ್ತು ಭಾಳ ಜನ ಕಲುಷಿತ ನೀರನ್ನು ಕುಡಿದು ಆರೋಗ್ಯವನ್ನು ಕೆಡಿಸ್ಕೊಳ್ಳೋಂಥ ಕೆಲವು
ವಲಯಗಳಿದ್ದಾವೆ. ಅಂಥ ವಲಯಗಳನ್ನು ಗುರುತಿಸಿ ಅಲ್ಲಿ ನೀರಿನ ಘಟಕಗಳನ್ನು ಸ್ಥಾಪಿಸುವಂಥದ್ದು ಮತ್ತು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡ್ತದ್ದು ಮತ್ತು ವಿಶೇಷವಾಗಿ ಈ ವರ್ಷದ ಅವ್ರದ್ದು ಒಂದು ಕನಸು ಏನಾದರೂ ಒಂದು ಸೇವೆ ಮಾಡಬೇಕು ಅಂದಾಗ ಈ ರಕ್ತದಾನ ಅಂತ ಹೇಳಿದ ತಕ್ಷಣ ಬ್ಲಡ್ ಕ್ಯಾಂಪ್ ಅಂತ ಹೇಳ್ತೀವಿ. ಹಾಸ್ಪಿಟ್ಲವ್ರು ಬರ್ತಾರೆ, ವ್ಯಾನ್ ತೊಗೊಂಡ್ಬರ್ತಾರೆ, ಬಂದವರಿಗೆ ಒಂದು 25-50 ಬಾಟ್ಲು ಬ್ಲಡ್ ಡ್ರಾ ಮಾಡ್ಕೊಳ್ತಾರೆ, ಹೋಗ್ತಾರೆ. ಆದರೆ ನಿಜವಾಗ್ಲೂ ಆ ಕೊಟ್ಟಂಥ ದಾನ ಮಾಡಿದಂಥ ರಕ್ತ ಯಾರಿಗೆ ಅವಶ್ಯಕತೆ ಇರುತ್ತೆ ಅದು ಸಿಗೋದಿಲ್ಲ. ಸೊ ಬ್ಲಡ್ ಬ್ಯಾಂಕಲ್ಲಿ ಸ್ಟೋರೇಜ್ ಮಾಡ್ತಾರೆ, ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಅದಕ್ಕೆ ಎಕ್ಸ್ಪೈರಿ ಇರುತ್ತೆ. ಭಾಳ ಸರಿ ತಮ್ಮ ಗಮನಕ್ಕೂ ಬಂದಿದೆ, ಅದನ್ನು ವೇಸ್ಟ್ ಮಾಡಿ ಅದನ್ನು ಏನು ವ್ಯರ್ಥವಾಗಿ ವಿತರಣೆ ಅಂದರೆ ಏನು ಡಿಸ್ಪೋಸ್ ಮಾಡುವಂಥ ಸನ್ನಿವೇಶಗಳು ನೀವು ರೆಡ್ ಕ್ರಾಸಲ್ಲಿ ನೋಡಿರ್ಬೋದು, ಬೇರೆ ಬ್ಲಡ್ ಬ್ಯಾಂಕು ಬೇರೆ ಹಾಸ್ಪಿಟ್ಲ್ಗಳಲ್ಲಿ ನೋಡಿರ್ಬೋದು. ಆದರೆ ಅದು ಮಾಡದೆ ನಮ್ಮಲ್ಲಿ 105 ಜನ ಮೆಂಬರ್ಗಳಿದ್ದಾರೆ ಲಯನ್ಸ್ ಕ್ಲಬ್ ದಾವಣಗೆರೆ ಒಂದು ಕ್ಲಬ್ಬಲ್ಲಿ ಮಾತ್ರ. ಸೊ 105 ಜನದ್ದು ನಾವು ಬ್ಲಡ್ ಗ್ರೂಪಿಂಗು ಕ್ರಾಸ್ ಮ್ಯಾಚಿಂಗ್ ಮಾಡಿ ಒಂದು ಐಡೆಂಟಿ ಕಾರ್ಡ್ ಕೊಟ್ಬಿಟ್ಟು ಯಾವಾಗ ಯಾರಿಗೆ ಅವಶ್ಯಕತೆ ಇರುತ್ತೋ ಬ್ಲಡ್ಡು ಆ ಟೈಮಲ್ಲಿ ಅವ್ರು ಹೋಗ್ಬಿಟ್ಟು ಆ ಗ್ರೂಪಿಗೆ ಸಂಬಂಧಪಟ್ಟವ್ರು ಹೋಗಿ ಬ್ಲಡ್ ಕೊಡುವಂಥ ಕೆಲಸವನ್ನು ಈ ಒಂದು ಸಿಸ್ಟಮಲ್ಲಿ ಮಾಡುವಂಥ ಕೆಲಸವನ್ನು ಹಾಕ್ಕೊಂಡಿದ್ದಾರೆ. ಅದೇ ರೀತಿ ಜೊತೆಗೆ ತಮ್ಮ ಸಲಹೆ ಸಹಕಾರದೊಂದಿಗೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಮಕ್ಕಳಾಗಿರ್ಬೋದು ಅಥವಾ ಸಾಧಕರಾಗಿರ್ಬೋದು, ಪತ್ರಿಕೆ ಮಾಧ್ಯಮದವರಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲೇ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸಾಧನೆ ಮಾಡಿ ಎಲೆಮರೆ ಕಾಯಾಗೆ ಕೆಲವರು ಪ್ರಶಸ್ತಿನ ಸ್ವೀಕರಿಸದೆ ತಿರಸ್ಕರಿಸಿ ಮಾಡಿದಂಥವ್ರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡೋದು ಮುಖ್ಯ ಅಲ್ಲ, ಅಭಿನಂದಿಸೋದು, ಅವರ ಕಾರ್ಯವನ್ನು ಅಭಿನಂದಿಸುವಂಥ ಕೆಲಸಗಳನ್ನು ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ. ಇನ್ನೂ ಹೆಚ್ಚಾಗಿ ತಮ್ಮ ಸಲಹೆಗಳು ನಾನೇನು ಹೇಳಿದ್ನಲ್ಲ ಅದು ಬಿಟ್ಟು ಇನ್ನೂ ಒಳ್ಳೆಯ ಕೆಲಸಗಳನ್ನು ತಾವು ಮಾಡಲಿಕ್ಕೆ ಅವಕಾಶ ಇದೆ ಅಂತ ತಾವು ಸೂಚಿಸಿದರೆ ಆ ಒಂದು ಪಟ್ಟಿನೂ ಸಹ ಈ ಸೇವಾ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಂಡು ಸೇವೆ ಮಾಡಲಿಕ್ಕೆ ಲಯನ್ಸ್ ಕ್ಲಬ್ಬು ಮತ್ತು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಆಗಿದಂಥ ಮಹಾಂತೇಶ್ ಒಣರೊಟ್ಟಿ ಮತ್ತು ಅವ್ರ ತಂಡದವರು ಸದಾ ಸಿದ್ಧಿದ್ದಾರೆ ಅಂತ ಹೇಳಿ ತಮಗೆ ಈ ಒಂದು ಪ್ರತಿಷ್ಠಾಪನಾ ಸಮಾರಂಭ 26ನೇ ತಾರೀಕು ಭಾನುವಾರ, ನಾಳೆ ಬಿಟ್ಟು ನಾಡ್ದು ಭಾನುವಾರ ಲಯನ್ಸ್ ಕ್ಲಬ್ ನಮ್ಮ ದೇವರಾಜ ಬಡಾವಣೆ ಇರ್ತಕ್ಕಂಥ ಲಯನ್ಸ್ ಕ್ಲಬ್ನಲ್ಲಿ ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ತಾವು ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಬೇಕು ಅಂತಂದು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.